ನಾನೇನೋ ಫುಲ್ಲು ಸ್ಟೈಲಾಗಿ ಎಂಟ್ರಿ ಕೊಡೋಣ ಅಂತ ಪ್ಲಾನ್ ಮಾಡಿದೆ, ಅದೆಲ್ಲ ಫ್ಲಾಪ್ ಆಗೋಯ್ತು. ನಾನು ನಾರ್ಮಲ್ ಆಗಿ ಎಂಟ್ರಿ ಕೊಡೋದನ್ನೇ ಓಕೆ ಅನ್ಸುತ್ತೆ. ಸೊ ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೀಪಾವಳಿ ಹಬ್ಬ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಪಟಾಕಿ ಹೊಡೀರಿ, ಅದ್ರ ಹುಷಾರಾಗಿ ಹೊಡೀರಿ. ಸೊ ಖುಷಿಯಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿ. ಸೊ ನಾನು ಅದೇ ಖುಷಿಲಿ ಇವತ್ತು ನಮ್ಮಮ್ಮ ಮನೆಗೆ ಹಬ್ಬ ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಕುಣಿಸ್ತಾರೆ. ಸೊ ಅದೇ ಇವತ್ತಿನ ಫುಲ್ ವ್ಲಾಗು. ಸೊ ಬನ್ನಿ ಮೇಕಪ್ ಮಾಡಿಕೊಂಡು ಹೋಗೋಣ. ಸೊ ಫಸ್ಟು ನಾನು ಇವಾಗ ಬೇಗ ರೆಡಿ ಆಗ್ತೀನಿ. ಸೊ ಫಸ್ಟು ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸೊ ಸ್ವಲ್ಪ ಹಚ್ತೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಗ್ಲೋ ಬರಲಿ ಅಂತ ಫೇಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ನನಗೆ ಆಕ್ಚುಲಿ ಜಾಸ್ತಿ ಮೇಕಪ್ ಮಾಡಕ್ಕೆ ಇಷ್ಟ ಇಲ್ಲ, ನನಗೆ ಯಾವಾಗಲೂ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ. ಸೊ ಈ ಥರ ಫಂಕ್ಷನ್ನು ಯಾವ್ದಾದ್ರು ಫೆಸ್ಟಿವಲ್ ಅಂದಾಗ ಸೊ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೇಬೇಕಲ್ವ ಹೆಣ್ಮಕ್ಳು ಅಂದರೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಾನು ಫೇಸಸ್ ಕೆನಡ ಕ್ರೀಮ್ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಎಲ್ಲ ನೋಡಿರ್ತೀರ, ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟ್ ಸೊ ಈಗ ಮೇಕಪ್ ಆಗಿದೆ. ಸೊ ಏನೋ ಮಿಸ್ ಇದೆಯಲ್ಲ ಅನ್ಬಿಟ್ಟು ಇಷ್ಟೆಲ್ಲ ಮೇಕಪ್ ಮಾಡಿ ಅನ್ಬಿಟ್ಟು ಇಟ್ಕೊಂಡಿಲ್ಲ ಅಂದ್ರೆ ಮೇಕಪ್ಪೇ ಅಲ್ಲ. ಹೌದು, ಹೀಗೆ ನಾನು ಇಷ್ಟು ಚಿಕ್ಕ ವಾಲೆ ಹಾಕ್ತಾ ಇದ್ದೀನಿ. ನಂಗೆ ಈ ತರ ಚಿಕ್ಕದೇ ಇಷ್ಟ, ಸೊ ಮ್ಯಾಚ್ ಆಗುತ್ತೆ. ಚೆನ್ನಾಗಿದ್ಯಾ? ಬಳೆ ಇವಾಗ ಹೇರ್ ಸ್ವಲ್ಪ ಡ್ರೈ ಆಗಿ ಸೊ ಯಾವ ಥರ ಹೇರ್ ಸ್ಟೈಲ್ ಮಾಡೋದು ಅಂತ. ಹೆವಿ ಟ್ರಾಫಿಕ್ಕು, ಸಂಜೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಹೋಗೋಕ್ಕಾಗಲ್ಲ. ಟೈಮ್ ಬೇರೆ ಆಗೋಯ್ತು. ಪಾಪ ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಪೂಜೆಗೆ. ಆನ್ ದ ವೇ ಹೋಗ್ಬೇಕಾರೆ 2 ಐಟಮ್ ಹೇಳಿದ್ದಾರೆ, ಅದನ್ನು ತೊಗೊಂಡು ಹೋಗ್ಬೇಕು. ಸೊ ಬೇಗ ಹೋಗೋಣ. ಸೊ ಎಲ್ಲರೂ ಇವಾಗ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಹುಷಾರಾಗಿ ಪಟಾಕಿ ಹೊಡಿಯಪ್ಪ. ಬಾಯ್. ಸೊ ಫೈನಲ್ ಆಗಿ ಬಂದ್ವಿ ಇವಾಗ ನಮ್ಮಮ್ಮ ಮನೆಗೆ. ಅವ್ರು ಆಲ್ರೆಡಿ ಪೂಜೆ ಮಾಡಿದಾರಂತೆ. ಸೊ ನಾವು ಈಗ ಹೋಗಿ ಪೂಜೆ ಮಾಡಿ ಪಟಾಕಿ ಹೊಡಿಯೋಣ. ಸೊ ಬನ್ನಿ ನೋಡಿ ಗಾಯ್ಸ್, ನಮ್ಮಮ್ಮ ಮನೆಗೆ ಹಬ್ಬದ ವೈಬು. ನಮ್ಮಮ್ಮ ಹಬ್ಬ ಮಾಡಿ ನಿಂತಿದ್ದಾರೆ. ದೀಪ ಹಚ್ಚಿ ಲಕ್ಷ್ಮಿ ಕುಣಿಸಿದ್ದಾರೆ. ಸೊ ನಿಮಗೆ ಇವಾಗ ಲಕ್ಷ್ಮಿ ತೋರಿಸ್ತೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ.
ಸೊ ಒಳಗಡೆ ನಾನು ಹೋಗೋಗಿಲ್ಲ, ಸೀರಿಯಸ್, ಅದಕ್ಕೆ ಆಚೆನೇ ಇದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಇರ್ಲಿ, ಪರವಾಗಿಲ್ಲ, ಪೂಜೆ ಎಲ್ಲ ಅವ್ರು ಮಾಡಲಿ, ತಿನ್ನೋಣ, ಆಮೇಲೆ ಪಟಾಕಿ ಹೊಡಿಯೋಣ. ಏನು ಹೇಳ್ತೀರಾ? ಗಾಯ್ಸ್, ನನಗೆ ಪಟಾಕಿ ಅಂದ್ರೆ ಸಿಕ್ಕಾಪಟ್ಟೆ ಭಯ. ಏನೋ ಒಂದು ಸುಸ್ತರು ಬರ್ತೀನೋ ಅದು ಇದು ಹಚ್ಬಿಡ್ತೀನಿ. ಸೊ ಇವತ್ತು ಅಟ್ಲೀಸ್ಟ್ ಒಂದು 2 ಪಟಾಕಿನಾರು ಹೊಡಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲೇ ನಮ್ಮ ಅಣ್ಣನ ಫ್ಯಾಮಿಲಿನೂ ಇಲ್ಲೇ ಇರೋದು. ಸೊ ಈಗ ಅವ್ರನ್ನೂ ಕರ್ಕೊಂಡು ಸೊ ನಾವೆಲ್ಲ ಇವಾಗ ಪಟಾಕಿ ಹೊಡಿಯೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ ಇವಾಗ ಅವ್ರನ್ನೆಲ್ಲರನ್ನೂ ಕರ್ಕೊಂಬರೋಣ. ಗಾಯ್ಸ್, ನಮ್ಮ ಅಮ್ಮಂದು ಮನೆ 2nd ಫ್ಲೋರು, ಸೊ ನಮ್ಮ ಅಣ್ಣನ ಮನೆ 3rd ಫ್ಲೋರು. ಸೊ ಇಲ್ಲಿಗೆ ಬಂದರೆ ಬರೀ ಮೆಟ್ಲು ಹತ್ತಿ ಇಳಿದ್ರೆ ಸಣ್ಣಾಗಿ ಹೋಗ್ತೀವಿ. ಗಾಯ್ಸ್, ನಮ್ಮ ಅಮ್ಮನ ಮನೆಗಂತೂ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅವಳು ಲಕ್ಷ್ಮಿ ಕುಂತಿದ್ದಾರೆ ಅಲ್ಲಿ. ಸೊ ಅಲ್ಲಿ ನಾನು ಹೋಗೋಕ್ಕಾಗಲ್ಲ. ಸೊ ಬನ್ನಿ ನಮ್ಮ ಅಣ್ಣ ಮನೆಗಾರು ಹೋಗೋಣ. ಬನ್ನಿ ನೋಡೋಣ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಬನ್ನಿ. ಎಲ್ಲ ಸೋಂಬಾರಿಗಳು ಯಾರೆಲ್ಲ ಏನು ರೆಡಿ ಆಗಿರಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಏನಾದ್ರು ಮಾಡ್ತಾ ಇರ್ತಾರೆ ಅಷ್ಟೇ. ಬನ್ನಿ. ಎಲ್ಲಿ? ಹಾ ನೋಡಿ, ನಮ್ ಬಾವ ಇನ್ನ ರೆಡಿನೇ ಆಗಿಲ್ಲ. ರೆಡಿ ಆಗಿದೆ ಬಾಬಾ ನೀನು? ನಾವೇನು ಹೆಣ್ಮಕ್ಳು ತರ ರೆಡಿ ಆಗ, ಅವ್ರಿಗೇನು ಸ್ನಾನ ಮಾಡಿ ಶರ್ಟ್ ಪ್ಯಾಂಟ್ ಹಾಕೊಂಡ್ರೆ ಅವ್ರಿಗೆ ಅದೇ ರೆಡಿ ಆಗೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಾಯ್ಸ್, ನಾವು ಇವತ್ತು ಪಟಾಕಿ ಹೊಡೆಯಲ್ಲ ಅಂತ ಅನ್ನಿಸ್ತೈತೆ. ಯಾಕಂದ್ರೆ ನೋಡಿ, ಇವ್ರಿನ್ನೂ ಸ್ನಾನ ಮಾಡಿಲ್ಲ, ಇನ್ನು ಏನು ರೆಡಿನೇ ಆಗಿಲ್ಲ. ಟೈಮ್ ಆಲ್ರೆಡಿ 8 ಗಂಟೆ ಆಯಿತು. ಯಾವಾಗ ನಾವು ಪಟಾಕಿ ಹೊಡೆಯೋದು ಯಾವಾಗ? ಊಟ ಮಾಡೋದು ಯಾವಾಗ? ಟೈಮ್ ಇದೆ, ಆದರೆ ಹೊಟ್ಟೆ ಟೈಮ್ ಇಲ್ಲ, ಹೊಟ್ಟೆ ಹಸಿತಿದೆ ನಮಗೆ. ಸೊ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ ಗಾಯ್ಸ್. ನಮಗಂತೂ ಬೇಜಾರಾಗ್ಬಿಟ್ಟಿದೆ ನೋಡಿ. ಇವರೆಲ್ಲ ಇಷ್ಟು ವೇಸ್ಟ್ ಅಂದರೆ ವೇಸ್ಟ್. ನಮ್ಮ ಫ್ಯಾಮಿಲಿಲಿ ಇವಳೊಬ್ರು ಇದ್ದಾಳೆ, ಸಿಕ್ಕಾಪಟ್ಟೆ ವೇಸ್ಟು. ರೆಡಿ ಆಗಿಲ್ಲ, ಏನಿಲ್ಲ. ನೋಡಿ, ಇನ್ನು ಇವಾಗ ಬಂದು ನಾನು ಎಷ್ಟೊತ್ತಾಯ್ತು? 1 ಅವರ್ ಆಯಿತು ಗಾಯ್ಸ್, 1 ಅವರು. ಈಗ ಟೀ ಕೊಕ್ಕೋಗಳು ಇವಳು. ಬಂದನ್ನ ನೋಡಿ, ಇವ್ರು ಹಿಂಗೆ ನೋಡ್ಕೊಳ್ಳೋದು. ಒಂದು ಚೂರಾರು ಅದು ಇದು ಇದೆಯಾ? ಟೀ ಈಗ ನೋಡಿ, ಈಗ ಟೀ ಕುದಿಸ್ಕೊಂಡು ನಿಂತವಳೆ. ಫೈನಲ್ ಆಗಿ ಪಟಾಕಿ ಹೊಡಿಯೋಕ್ಕೆ ಬಂದಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಭಯ. ಅವ್ರು ಹೊಡಿತಾರೆ, ನಾನು ನೀವು ಬೇಕಾದ್ರೆ ನೋಡೋಣ. ಬನ್ನಿ, ಲಾಸ್ಟಲ್ಲಿ ಬೇಕಾದ್ರೆ 1-2 ಪಟಾಕಿ ಹೊಡಿತೀನಿ. ಬಾರ. ಸೊ ಬನ್ನಿ. ನನಗೆ ಸಿಕ್ಕಾಪಟ್ಟೆ ಭಯ. ಕೂತಿದ್ದೀವಿ, ಪಟಾಕಿ ಎಲ್ಲ ಹೊಡೆದಾಯಿತು. ಸೊ ಈಗ ಊಟ ಮಾಡಿ ಹೆಂಗಿದೆ ಅಂತ ಹೇಳೋಣ, ನೋಡೋಣ ಊಟ ಹೆಂಗಿದೆ, ಅಮ್ಮ ಏನೇನು ಮಾಡಿದ್ದಾರೆ ಅಂತ ಇವಾಗ ಅವ್ರು